ಆರಂಭ ಮಾಡೋಣ. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಮ್ಮ ಈ ಆರಾಧನೆ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮರಾಗಿರುವ ತ್ರಿಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 79ನೇ ಸಂಗೀತದ 1 ರಿಂದ 4 ಚರಣಗಳನ್ನು ರಾಗ ಮಾಡೋಣ. ಸಂಗೀತಗಳಲ್ಲಿ 79, ಅದರಲ್ಲಿ ಮೊದಲಿನ 4 ಚರಣಗಳನ್ನು ರಾಗ ಮಾಡೋಣ. ಪ್ರತಿಷ್ಠಿತರು, ದೇವಜನರು ಆಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವ ಸಭೆಯವರೇ, ಬನ್ನಿರಿ, ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಸಾಷ್ಟಾಂಗ ಬೆರಗಿ ಆರಾಧಿಸೋಣ. ಇಸ್ರಾಯೇಲರ ದೇವರಾಗಿರುವ ಪ್ರಭುವಿಗೆ ಸ್ತೋತ್ರ. ಆತನ ಕರುಣೆಯಿಂದಲೇ ಮೇಲಿನಿಂದ ಅರುಣೋದಯ ಉಂಟಾಗಿ ಕತ್ತಲೆಯಲ್ಲಿಯೂ ಮಣ್ಣಾಂಧಕಾರದಲ್ಲಿ ವಾಸಿಸುವರಾದ ನಮಗೆ ಪ್ರಕಾಶವನ್ನು ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುತ್ತದೆ. ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಬೇಕೆಂದು ಆತನು ಪ್ರೀತಿಯಿಂದಲೇ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು.
ತನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಆದರೆ ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯವಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ನಾವೆಲ್ಲರೂ ಒಂದಾಗೂಡಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋಣ. ನಮ್ಮ ಪರಲೋಕದ ತಂದೆಗೆ, ಗಂಗಾಳ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾಗದ ನಿನ್ನ ಕೃಪೆಯ ಮೂಲಕ ದೊರಕುವಂತ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದ್ದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ವಿನ್ನವಿಸುತ್ತೇವೆ. ಆಮೆನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದಿಲ್ಲ, ನಿಮ್ಮ ಪಾಪಗಳನ್ನು ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಆಮೇಲೆ ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರ ಉಳ್ಳತನಿಗೆ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನುಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮನ್ನು ಹುಟ್ಟಿಸಿರುವ ನಿತ್ಯ ಜೀವನ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಆಮೇಲೆ ದಯಮಾಡಿ ಸಭೆಯನ್ನು ಕುಳಿತುಕೊಳ್ಳ್ರಿ. ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ಅದರಲ್ಲಿ 1 ಮತ್ತು 3ನೇ ಚರಣಗಳನ್ನು ಮಾಡೋಣ. ಇದಾದ ಬಳಿಕ ಈ ಆರಾಧನೆಗೆ ನೇಮಕವಾದಂಥ ದೇವರ ವಾಕ್ಯದ ಮೊದಲನೇ ಭೇದ ಭಾವನೆ ಮಾಡಬಹುದು.
ಸಂಕೀರ್ತನೆಗಳಲ್ಲಿ 8ನೇ ಸಂಕೀರ್ತನೆ ಎಲ್ಲ ಚರಣಗಳಿಂದ ನಾನು ಮಾಡಿಕೊಂಡು ಅದಾದ ಬಳಿಕ ಯಾರಾದನಿಗೆ ನೇಮಕವಾದಂತಹ 2ನೇ ವೇದ ಪಾರಾಯಣ ಮಾಡುವುದನ್ನು ಈ ಶುಭ ಶುಕ್ರವಾರದ ಆರಾಧನೆಗೆ ನೇಮಕವಾದ ವೇದಪಾಲನದ 2ನೇ ಭಾಗವು ಅದು ಹೊಸಮಡಿಕೆಯಲ್ಲಿ ಮಾರ್ಗವನ್ನು ಪರಿಚಯಿಸುವ ವಾರ್ತೆ 15ನೇ ಸಂಧಿ 21ನೇ ವಚನದಿಂದ 41 ವಚನಗಳವರೆಗೆ. ಹೊಸಮಡಿಕೆಯಲ್ಲಿ ಮಾರ್ಗವನ್ನು ಪರಿಚಯಿಸುವ ವಾರ್ತೆ 15ನೇ ಸಂಧಿ 21ನೇ ವಚನದಿಂದ 41 ವಚನಗಳವರೆಗೆ. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನ ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವನು ಯಾರೆಂದರೆ ಅಲೆಕ್ಸಾಂಡರ್ ಎಂಬವರ ತಂದೆಯಾದ ಕುರೇನ್ ಪಟ್ಟಣದ ಸೀಮೋನನು. ಬಳಿಕ ಆತನನ್ನು ಗೋಲ್ಗೊಥಾ ಎಂಬ ಸ್ಥಳಕ್ಕೆ ಕರ್ಕೊಂಡು ಬಂದರು. ಗೋಲ್ಗೊಥಾ ಅಂದರೆ ಕಪಾಲ ಸ್ಥಳ. ಅಲ್ಲಿ ಆತನಿಗೆ ರಕ್ತಪೂರ ಬೆರೆಸಿದ ದ್ರಾಕ್ಷಾರಸವನ್ನು ಕೊಟ್ಟರು. ಆದರೆ ಆತನು ತೆಗೆದುಕೊಳ್ಳಲಿಲ್ಲ. ಅವರು ಆತನನ್ನ ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಲ್ಲಿ ಯಾವುದು ಯಾರ್ಯಾರಿಗೆ ಆಗಬೇಕೆಂದು ಚೀಟು ಹಾಕಿ ಪಾಲು ಮಾಡಿಕೊಂಡರು. ಆತನನ್ನು ಶಿಲುಬೆಗೆ ಹಾಕುವಾಗ ಹೊತ್ತಾಗಿ 9 ಗಂಟೆಯಾಗಿತ್ತು.
ಇದಲ್ಲದೆ ಅವರು ಹೊರಿಸಿದ ಅಪರಾಧವನ್ನು ಸೂಚಿಸುವ ಒಂದು ವಿಳಾಸವು ಶಿಲುಬೆಯ ಮೇಲೆ ಬರೆದಿತ್ತು. ಅದೇನೆಂದರೆ ಯಹೂದ್ಯರ ಅರಸನು ಎಂಬುದೇ. ಅದಲ್ಲದೆ ಇಬ್ಬರು ಕಳ್ಳರನ್ನ ತಂದು ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ, ಆಹಾ, ದೇವಾಲಯವನ್ನ ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ಶಿಲುಬೆಯಿಂದ ಇಳಿದು ನಿನ್ನನ್ನು ರಕ್ಷಿಸಿಕೊ ಎಂದು ಆತನನ್ನ ಹಂಗಿಸುತ್ತಿದ್ದರು. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಅವನು ಮತ್ತೊಬ್ಬರನ್ನ ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಇಸ್ರಾಯೇಲರ ಅರಸನಾದ ಈ ಕ್ರಿಸ್ತನು ಈಗ ಶಿಲುಬೆಯಿಂದ ಇಳಿದು ಬಂದರೆ ನಾವು ನೋಡಿ ನಂಬೇವು ಎಂದು ತಮ್ಮೊಳಗೆ ಹಾಸ್ಯದಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟವರು ಸಹ ಆತನನ್ನ ನಿಲ್ಲಿಸುತ್ತಿದ್ದರು. ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ 3 ಗಂಟೆಯ ತನಕ ಇತ್ತು. 3 ಗಂಟೆಯ ಮೇಲೆ ಯೇಸು ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿರಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಹತ್ತಿರ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಎಲಿಯನನ್ನ ಕರೆಯುತ್ತಾನೆ ಕಾಣಿವೋ ಅಂದರು. ಆಗ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟು, ಬಿಡಿರಿ, ಎಲಿಯನು ಇವನನ್ನ ಇಳಿಸುವುದಕ್ಕೆ ಬರುವೇನೇನೋ ನೋಡೋಣ ಅಂದನು. ಆದರೆ ಯೇಸು ಮಹಾಧ್ವನಿಯನ್ನ ಬೈದು ಪ್ರಾಣ ಬಿಟ್ಟನು. ಆಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಆತನು ಹೀಗೆ ಪ್ರಾಣ ಬಿಟ್ಟಿದ್ದನ್ನು ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿಯೂ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲಿಲಾಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ, ಚಿಕ್ಕ ಯಾಕೋಬನ ಮತ್ತು ಯೋಸೆಯ ತಾಯಿಯಾದ ಮರಿಯ, ಸಲೋಮೆ ಎಂಬುವರು ಆತನ ಸಂಗಡ ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರು ಇದ್ದರು ಎಂಬುವಂಥದ್ದು. ಇವತ್ತಿಗೆ ನಿಮ್ಮ ಕೂಡ ವೇದ ಕಾರಣದ 2 ಭಾಗಗಳು. ಒಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಆಯ್ಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನ ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆದರೆ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮದಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತ ಪಿಲಾತನ ಅಧಿಪತಿಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಹೋಗಲ್ಪಟ್ಟು ಪಾತಾಳಕ್ಕೆ ಹೋಗಿ 3ನೇ ದಿನದಲ್ಲಿ ಸತ್ತುಳಿದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಭಾಷಣೆಗೊಳ್ಳುತ್ತಿದ್ದಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿಗಳಿಗೂ ಸತ್ತವರಿಗೂ ನ್ಯಾಯ ತೀರಿಸಿ ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅಭಿವೃದ್ಧಿಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಆಮೇಲೆ ದಯಮಾಡಿ ಸಭೆಯವರು ತಿಳಿದುಕೊಳ್ಳಿ. ಸಭೆಯವರಿಗೆ ಸಾರಿ ತಿಳಿಸುವಂತಹ ಸಭಾ ಪ್ರಕಟಣೆಗಳು ಈಗಾಗಲೇ ತಮ್ಮೆಲ್ಲರಿಗೆ ಎಲ್ಲ ವಿಚಾರಗಳು ತಿಳಿಸಿದ ಹಾಗೆ ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಸಪ್ತ ವಾಕ್ಯಗಳ ಧ್ಯಾನಗಳು ದೇವಾಲಯದಲ್ಲಿ ಆರಂಭವಾಗಿದೆ. ನಮ್ಮ ಸಭೆಯ ವಿವಿಧ ದೇವಜನರು ಆ ಸಪ್ತ ವಾಕ್ಯಗಳ ಸಂದೇಶವನ್ನು ನೀಡಿದ್ದಾರೆ. ಸಭೆಯವರು ಕೂಡ ಭಕ್ತಿ ಭಾವದಿಂದ 12 ಗಂಟೆಯಿಂದ 3 ಗಂಟೆಯವರೆಗೆ
ದೇವಾಲಯದಲ್ಲಿ ಇದ್ದುಕೊಂಡು ಸಪ್ತ ವಾಕ್ಯಗಳ ಧ್ಯಾನಗಳನ್ನು ಕೇಳಿಸಿಕೊಂಡು ತಮ್ಮ ಜೀವನ ದೇವರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಪ್ರಯಾಸ ಪಡುವಂತೆ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತದ್ದಾಗಿದ್ದೇನೆ. ಮತ್ತು ಅದೇ ರೀತಿಯಾಗಿ ಬರುವ ಭಾನುವಾರ ಅಂದರೆ ಪುನರುತ್ಥಾನದ ಬೆಳಗಿನ ಆರಾಧನೆ, ನಸುಕಿನ ಆರಾಧನೆ ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ದೇವಾಲಯದಲ್ಲಿ ನಡೆಸಲ್ಪಡುತ್ತದೆ. ಸಭೆಯವರೆಲ್ಲರೂ ಕೂಡ ಬೆಳಿಗ್ಗೆ 5 ಗಂಟೆಗೆ ದೇವಾಲಯದಲ್ಲಿ ತಾವು ಬಂದು ಉತ್ಥಾನದ ರಕ್ಷಕರನ್ನ ಎದುರುಕೊಳ್ಳುವಂತ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡ್ರೆ ಎಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತದ್ದಾಗಿದೆ. ಮತ್ತು ಅದೇ ದಿವಸ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪುನರುತ್ಥಾನ ಹಬ್ಬದ ಆರಾಧನೆ ಸರಿಯಾಗಿ 8 ಗಂಟೆಗೆ ನಡೆಸಲ್ಪಡುತ್ತದೆ. ಸರಿಯಾಗಿ ಬೆಳಿಗ್ಗೆ 8 ಗಂಟೆಗೆ ಪುನರುತ್ಥಾನ ಹಬ್ಬದ ಆರಾಧನೆ ನಡೆಸಲ್ಪಡುತ್ತದೆ. ಇಲ್ಲಿನ ಆರಾಧನೆಯನ್ನ ಮುಗಿಸಿಕೊಂಡು ನಾವು ಮುಷ್ಟಿಗೇರಿ ಸಭೆಯಲ್ಲಿ ಕರ್ತನ ಪವಿತ್ರ ರಾತ್ರಿ ಭೋಜನದ ಆರಾಧನೆ ನಡೆಸಬೇಕಾಗುವುದರಿಂದ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ. ಸಭೆಯವರು ಸಹಕರಿಸುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತದ್ದಾಗಿದೆ. ಮತ್ತು 12 ಗಂಟೆಯಿಂದ 3 ಗಂಟೆ ಈಗಾಗಲೇ ತಮ್ಮೆಲ್ಲರಿಗೆ ತಿಳಿಸಿದ ಹಾಗೆ ದಯಮಾಡಿ ನಿಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ರಿ. ಆಚೆ ಈಚೆ ತಿರುಗಾಡೋದು, ಮಕ್ಕಳನ್ನ ಗಲಾಟೆ ಮಾಡೋದು, ಹೊರಗಡೆ ಕೂತ್ಕೊಂಡಿದ್ದವ್ರು ಆ ಕಡೆ ತಿರುಗಾಡೋದು ಯಾರು ಮಾಡಬೇಡಿ. ಒಂದು ಕಡೆ ನಿಮ್ಗೆ ಎಲ್ಲಿ ಸಮಾಧಾನ ಸಿಗ್ತದೋ ಆ ಸ್ಥಳದಲ್ಲಿ ಕೂತ್ಕೊಂಡು ಈ ಸಪ್ತ ವಾಕ್ಯಗಳನ್ನ ನೀವು ಕೇಳಿಸ್ಕೊಳ್ರಿ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದಂತ ಈ ಸಪ್ತ ವಾಕ್ಯಗಳನ್ನ ವರ್ಷದಲ್ಲಿ ಒಂದೇ ದಿನ ನಾವು ಬೋಧನೆ ಮಾಡ್ತೇವೆ ಮತ್ತು ಅವ್ರು ಹೇಳ್ತೇವೆ. ಅದು ಗುಡ್ ಫ್ರೈಡೆ ದಿವಸ 12 ಗಂಟೆಯಿಂದ 3 ಗಂಟೆಯವರೆಗೆ ಮಾತ್ರ ಈ 7 ಮಾತುಗಳನ್ನ ತಯಾರಿಸುವಂತ ಒಂದು ಸುವರ್ಣ ಅವಕಾಶ ದೇವರು ನಾವು ಕೊಟ್ಟಿದ್ದಾನೆ. ಪವಿತ್ರವಾದಂತಹ ಧ್ಯಾನಗಳಲ್ಲಿ ತಾವು ಭಾಗಿಗಳಾಗಿರುವುದಾಗಿ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತದ್ದಾಗಿದೆ. ಈಗ ನಾವು ನಮ್ಮ ಕಾಣಿಕೆಗಳನ್ನ ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ಸಂಕೀರ್ತನೆಗಳಲ್ಲಿ 73ನೇ ಸಂಕೀರ್ತನೆಯನ್ನ ಹಾಕೋಣ. ಅದರಲ್ಲಿ ಬೇಕಾದಷ್ಟು ಚರಣಗಳನ್ನ ನಾನು ಮಾಡುವಾಗ ನಮ್ಮ ಕಾಣಿಕೆಗಳನ್ನ ದೇವರಿಗೆ ಕೂಡಿಸಲಾಗುವುದು.
ಶುಕ್ರವಾರದ ಪವಿತ್ರ ಮುಂಜಾನೆ ಆರಾಧನೆಯಲ್ಲಿ ನಿನ್ನ ಮಕ್ಕಳಾದಂಥ ನಾವು ನಮ್ಮ ಜೀವನದಲ್ಲಿ ಸ್ವಾಮಿ ನೀವು ಮಾಡಿದಂಥ ಎಲ್ಲ ಮಹೋಪಕಾರಗಳನ್ನು ನೆನೆದು ಇವತ್ತು ವಿಶೇಷವಾದಂತಹ ದಿನದಲ್ಲಿ ನಿನ್ನ ಪವಿತ್ರವಾದಂಥ ಆಲಯದಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಂತೆ ನಿನ್ನನ್ನು ಕೊಂಡಾಡುವಂತೆ ನಮ್ಮ ಸುಖ ದುಃಖಗಳಲ್ಲಿ ನೀವು ನಮ್ಮನ್ನ ಕೈ ಹಿಡಿಸಿದ ಎಲ್ಲ ಸಂಗತಿಗಳನ್ನು ನೆನೆದು ಸ್ವಾಮಿ ಈ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಮಾನವರಾಗಿರುವಂತಹ ನಮಗಾಗಿ ನಮ್ಮೆಲ್ಲರಿಗಾಗಿ ಸ್ವಾಮಿ ನೀವು ಕಲ್ವಾರಿಯ ಶಿಲುಬೆಯ ಮೇಲೆ ಪಟ್ಟಂತ ನೋವು ಇವುಗಳನ್ನು ಕೂಡ ಪವಿತ್ರವಾದ ಧ್ಯಾನ ಸಮಯದಲ್ಲಿ ನಾವು ಧ್ಯಾನಿಸುವಾಗ ಅದಕ್ಕಾಗಿ ನಿಮಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಮತ್ತಷ್ಟು ಮಾತ್ರವಲ್ಲ, ನಿನ್ನ ಮಕ್ಕಳಾದಂಥ ನಾವು ಕೂಡ ಈ ಲೋಕದಲ್ಲಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ನಿನ್ನ ಶಿಲುಬೆಯ ಶಕ್ತಿಯನ್ನು ನಮ್ಮ ಬದುಕಿನಲ್ಲಿ ನಾವು ಹೊಂದಿಕೊಂಡು ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬಂದರೆ ನಿನ್ನ ಕೃಪೆಯ ದೇವರಿಗೆ ಅನುಗ್ರಹಿಸು. ವಿಶೇಷವಾಗಿ ಕರ್ತನೆ ಮತ್ತೊಂದು ಶುಭ ಶುಕ್ರವಾರದ ಆರಾಧನೆಯನ್ನ ನಿನ್ನ ಮಕ್ಕಳಾದಂಥ ನಾವು ಇಲ್ಲಿ ಧ್ಯಾನಿಸುವಂತೆ ಮತ್ತು ಕರ್ತನೆ ಶಿಲುಬೆಯನ್ನು ನೋಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಕೂಡ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುವಂತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಭೆಯನ್ನು ಆಶೀರ್ವಾದ ಮಾಡು. ಈ ಸಭೆಯಲ್ಲಿರುವಂತಹ ಎಲ್ಲ ಕುಟುಂಬಗಳನ್ನ ವಿಶೇಷವಾದಂಥ ರೀತಿಯಲ್ಲಿ ಕರ್ತನೆ ಬಲಪಡಿಸು. ಭಾಗದಲ್ಲಿ ನಾವು ಕೊಡುವಾಗ ಶಿಲುಬೆ ವಿಷಯವಾದಂಥ ಮಾತು ನಾಶದ ಮಾರ್ಗದಲ್ಲಿ ಹೋಗಿ ಹುಚ್ಚುಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ವಾಕ್ಯ ಇರುವಾಗ ಹೌದು ಸ್ವಾಮಿ, ಆ ಶಕ್ತಿಯನ್ನು ನಾವೆಲ್ಲರೂ ಹೊಂದಿಕೊಂಡು ಕರ್ತನಿಂದ ಅತ್ಯಂತ ಭಯಭಕ್ತಿಯಿಂದ ನಿನ್ನನ್ನು ಆರಾಧಿಸುವಂತೆ ನಮ್ಮ ಜೀವಿತವನ್ನು ಸರಿಪಡಿಸುವಂತೆ ನಮ್ಮ ವೇಳೆಯಲ್ಲಿ ನಮಗಿರುವಂತಹ ಈ ಜೀವ ಅದು ದೇವರ ಅಮೂಲ್ಯವಾದಂತಹ ಕೃಪೆ ದಾನ ಎಂಬುದಾಗಿ ನೆನೆದುಕೊಂಡು ಕರ್ತನೆ ನಮ್ಮ ಜೀವನದುದ್ದಕ್ಕೂ ಜೀವದ ಆಚರಣೆಯನ್ನು ನಾವು ಮಾಡುವಂತೆ ನಮ್ಮ ಮಹಾಕೃಪೆಯನ್ನು ಅನುಗ್ರಹಿಸು. ತಿರುಗುವ ಕರ್ತನೆ ಸಭೆಯಾಗಿ ಅರ್ಪಿಸಿರುವಂತಹ ಈ ಅಲ್ಪ ಕಾಣಿಕೆಯನ್ನ ನಿನ್ನ ಪ್ರೀತಿಯುಳ್ಳ ಕರಗಳಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಇದನ್ನು ಆಶೀರ್ವದಿಸು. ಇದರಲ್ಲಿ ಒಂದು ಪೈಸೆ ಕೂಡ ವ್ಯರ್ಥವಾಗಿ ಹೋಗದೆ ನಿನ್ನ ಅಮೂಲ್ಯವಾದಂತಹ ಸೇವೆಗಾಗಿ ಸದ್ವಿನಿಯೋಗವಾಗಿ ಆ ಮೂಲಕ ಕರ್ತನೆ ನಮ್ಮೆಲ್ಲರಿಗೆ ನಿನ್ನ ಪರಲೋಕದ ಆಶೀರ್ವಾದ ಬರುವಂತೆ ನಿನ್ನ ಮಹಾಕೃಪೆಯನ್ನು ಅನುಗ್ರಹಿಸು. ಈ ಪ್ರಾರ್ಥನೆ ಕೇಳಿದ್ದು ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಬೇಕಾಗಿದ್ದೇವೆ ನಮ್ಮ ದೇವರೇ, ಆಮೆನ್. ದಯಮಾಡಿ ಸಭೆಯವರು ಕುಳಿತುಕೊಳ್ಳಿ. ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕೆ ನಾವು ಸಿದ್ಧರಾಗುವ ಹಾಗೆ ಸಂಗೀತಗಳಲ್ಲಿ 289ನೇ ಸಂಕೀರ್ತನೆ ಅದರಲ್ಲಿ 1ರಿಂದ 3 ಚರಣಗಳನ್ನು ನಾವು ಮಾಡೋಣ. ಸಂಗೀತಗಳಲ್ಲಿ 289 ಅದರಲ್ಲಿ 1ರಿಂದ 3 ಚರಣಗಳನ್ನು ಪ್ರಾರ್ಥನೆ ಮಾಡೋಣ. Oh
ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕದ ತಂದೆಯೂ ತಾಯಿಯೂ ಆಗಿರುವಂತ ನಮ್ಮ ದೇವರೇ, ಅತಿ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಾನವರ ಉದ್ಧಾರಕ್ಕಾಗಿ, ಮಾನವರ ಕಲ್ಯಾಣಕ್ಕಾಗಿ ನಿನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ನನಗಾಗಿ ನಮಗಾಗಿ ಕಲ್ವಾರಿಯ ಶಿಲುಬೆ ಮೇಲೆ ದೇವಾನಿಗೆ ಅರ್ಪಿಸುವುದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಪವಿತ್ರವಾದಂತಹ ಶುಭ ಶುಕ್ರವಾರದಂದು ನಿನ್ನ ಮಕ್ಕಳಾದಂತ ನಾವು ಸ್ವಾಮಿ ಕಲ್ವಾರಿಯ ಶಿಲುಬೆಯ ಮೇಲಿಂದ ಸುರಿಯುತ್ತಿರುವಂತಹ ಯೇಸುವಿನ ಪರಿಶುದ್ಧವಾದಂತಹ ರಕ್ತದಲ್ಲಿ ನಮ್ಮನ್ನ ವೈಯಕ್ತಿಕವಾಗಿ ಕರ್ತನೆ ನಾವು ತೊಳೆದುಕೊಂಡವರಾಗಿ ನಮ್ಮ ಜೀವಿತವನ್ನ ಸರಿಪಡಿಸಿಕೊಂಡು ಕರ್ತನೆ ನಾಶನದಿಂದ ನಾವು ತಪ್ಪಿಸಿಕೊಂಡು ಜೀವದ ಮಾರ್ಗದಲ್ಲಿ ನಡೆಯುವುದಕ್ಕೆ ನೀನು ಮಾಡಿದಂತಹ ದಿವ್ಯವಾದಂತಹ ತ್ಯಾಗದ ವಿಧಾನವನ್ನು ನಾವಿಂದು ಸ್ಮರಿಸಿಕೊಳ್ಳುವಂತಾಗಿದ್ದೇವೆ. ಹೌದು ಸ್ವಾಮಿ, ಶುಭ ಶುಕ್ರವಾರದ ಆರಾಧನೆಯಲ್ಲಿ ನೀನು ನಿನ್ನ ಜೀವನ ವಾಕ್ಯದ ಮೂಲಕವಾಗಿ ಮಾತನಾಡಿ ನಾಶದ ಅಂಚಿನಲ್ಲಿರ್ತಕ್ಕಂಥ ನಾವೆಲ್ಲರ ಜೀವವನ್ನು ದೇವಾನಿಗೆ ರಕ್ಷಿಸಬೇಕೆಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ಕರ್ತನೆ, ಮುಂಜಾನೆ ಆರಾಧನೆಯಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರನ್ನ ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಈ ದಿವ್ಯವಾದಂತಹ ತ್ಯಾಗ ಬಲಿದಾನದ ಒಂದು ವಿಶೇಷವಾದಂತಹ ಆರಾಧನೆಯಲ್ಲಿ ನಿನ್ನ ಮಕ್ಕಳಾದಂತಹ ನಾವು ಕೂಡ ಕರ್ತನೆ ನಮ್ಮಿಂದ ಆಗುವಷ್ಟು ತ್ಯಾಗ ಬಲಿದಾನಗಳನ್ನ ಮಾಡುವುದರ ಮೂಲಕವಾಗಿ ನಿನ್ನ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸುವಂತೆ ನಿನ್ನ ಮಹಾನ್ ಕೃಪೆಯ ದೇವರೇ ಅನುಗ್ರಹಿಸು. ಜಗತ್ತಿನ ಮೂಲೆಗಳಲ್ಲಿ ಕೂಡ ಇಂದಿನ ವಿಶೇಷವಾದಂತ ಆರಾಧನೆಯಿಂದ ಶುಭ ಶುಕ್ರವಾರದ ಆರಾಧನೆ ಎಲ್ಲ ಕ್ರೈಸ್ತ ಸಭೆಯ ಸಮುದಾಯಗಳು ಮಾಡುತ್ತಿರುವುದರಿಂದ ಕರ್ತನೆ ಎಲ್ಲ ಕಡೆಗಳಲ್ಲಿ ನೀನು ಪ್ರಸನ್ನನಾಗಿದ್ದುಕೊಂಡು ನಿನ್ನ ದಿವ್ಯವಾದಂತಹ ಶಾಂತಿ ಸಮಾಧಾನವನ್ನು ದೇವರೇ ಅನುಗ್ರಹಿಸು. ಭಕ್ತರ ಎಲ್ಲರ ಪ್ರಾರ್ಥನೆಗಳನ್ನ ಕೇಳಿ ಪರಲೋಕದ ಆಶೀರ್ವಾದಗಳಿಂದ ದೇವರೇ ಎಲ್ಲರನ್ನು ತುಂಬಿಸೆಂದು ನಮ್ಮ ಪ್ರಭು ರಕ್ಷಕರು ಆಗಿರುವ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಾಗಿದೆ ನಮ್ಮ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರವಾಗಲಿ. ಶುಭ ಶುಕ್ರವಾರದ ಮುಂಜಾನೆ ಆರಾಧನೆಗಾಗಿ ಹೊಂದಿರುವಂತಹ ತಮ್ಮೆಲ್ಲರನ್ನ ಜಗರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ನಾಮದಲ್ಲಿ ತಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಇಂದಿನ ನಮ್ಮ ಧ್ಯಾನಕ್ಕೆ ಕೊಡಲ್ಪಟ್ಟಂತಹ ದೇವರ ವಾಕ್ಯದ ಮುಖ್ಯ ಪ್ರಸ್ತಾಪ ಕ್ರೂಜೆ ಜೀವದ ಆಚರಣೆ ಎಂಬುದಾಗಿ. ಕ್ರೂಜೆ ಜೀವದ ಆಚರಣೆ ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಮಕ್ಕಳಾಗಿರುವಂತಹ ನನಗಾಗಿ ನಮಗಾಗಿ ಜಗರಕ್ಷಕನಾಗಿರುವಂತಹ ಯೇಸು ಸ್ವಾಮಿ ಆ ಪಾಪದ ಬಂಧನದಲ್ಲಿ ನಾಶದಲ್ಲಿ ಮುಳುಗಿ ನಮ್ಮ ಜೀವವನ್ನ ಕಳ್ಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ದೇವರು ತನ್ನ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ನಮ್ಮೆಲ್ಲರಿಗೆ ರಕ್ಷಣೆಯನ್ನ ಜೀವವನ್ನ ನೀಡಿದ್ದಾನೆ. ಆದ್ದರಿಂದ ಈ ಶುಭ ಶುಕ್ರವಾರದ ಮುಂಚಾನೆ ವೇಳೆಯಲ್ಲಿ ದೇವರನ್ನು ಆರಾಧಿಸುವಂತ ನಾವು ದೇವರವರಿಗೆ ಕೊಟ್ಟಂತಹ ಜೀವಕ್ಕಾಗಿ ಜೀವಿತರ ಸಂಖ್ಯೆಯಲ್ಲಿ ಇವತ್ತು ನಮ್ಮನ್ನ ಇರಿಸುವುದಕ್ಕಾಗಿ ಆ ಶಿಲುಬೆಯನ್ನ ನೋಡುತ್ತಾ ದೇವರಿಗೆ ನಾವು ಇವತ್ತು ಸ್ತೋತ್ರ ಮಾಡಬೇಕಾಗಿದೆ. ಯೇಸು ಕ್ರಿಸ್ತನ ಅಮೂಲ್ಯವಾದಂತಹ 3.5 ವರ್ಷಗಳ ಸೇವೆ ಇವತ್ತು ಲೋಕದ ಮಾನವರಿಂದ, ಅದೇ ಧಾರ್ಮಿಕ ನಾಯಕರಿಂದ, ರಾಜಕೀಯ ಮುಖಂಡರಿಂದ, ಸ್ವಲಾಭವನ್ನೇ ನಿರೀಕ್ಷೆ ಮಾಡತಕ್ಕಂಥ ಜನರ ಮೂಲಕವಾಗಿ ಲೋಕದ ರೀತಿಯಲ್ಲಿ ಯೇಸು ಸ್ವಾಮಿಯ ಸೇವೆಯನ್ನ ಅಂತ್ಯಗೊಳಿಸುವಂತ ಒಂದು ಕ್ರಿಯೆಯನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ದೇವಜನರೇ, ಹಳೆ ಒಡಂಬಡಿಕೆಯ ವಾಕ್ಯ ಭಾಗಗಳಲ್ಲಿ ನಾವು ವಿಮೋಚನೆಕಾಂಡ ಪುಸ್ತಕದಲ್ಲಿ ನಾವು ಕೇಳಿಸಿಕೊಳ್ಳುವಾಗ ಯಾವ ಮನೆಯ ಬಾಗಿಲಿನ ನಿಲುವು ಪಟ್ಟಿಗೆ ಪೂರ್ಣಾಂಗವಾದ ಕುರಿಮರಿಯ ರಕ್ತವು ಹಂಚಲ್ಪಟ್ಟಿದೆಯೋ ಆ ಮನೆಯ ಕುಟುಂಬದವರು ತಮ್ಮ ಜೀವವನ್ನ ಉಳಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ಪಸ್ಕದ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಪಸ್ಕದ ಕುರಿಯನ್ನ ಯಾವ ರೀತಿಯಾಗಿ ಅದನ್ನ ಕೊಯ್ಯಬೇಕು ಮತ್ತು ಪಸ್ಕದ ಕುರಿಮರಿಯ ಮಾಂಸವನ್ನ ಯಾವ ರೀತಿಯಾಗಿ ಭಜಿಸಬೇಕೆನ್ನುವುದರ ಕುರಿತಾಗಿ ಒಂದು ಸುಂದರವಾದಂತಹ ಆರಾಧನಾ ಕ್ರಮವನ್ನ ತಂದೆಯಾದಂತ ಯೆಹೋವ ದೇವರು ತನ್ನ ಸ್ವಕೀಯ ಜನಾಂಗವಾಗಿರ್ತಕ್ಕಂಥ ಇಸ್ರಾಯೇಲರಿಗೆ ಅದನ್ನ ತಿಳಿಪಡಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಯ ತಂದೆಯಾದಂತ ಯೆಹೋವ ದೇವರು ಆ ದೇಶದವರನ್ನ ಸಂಹಾರ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವ ಮನೆಗೆ ಆ ಪೂರ್ಣವಾದಂತಹ ಕುರಿಮರಿಯ ರಕ್ತ ಹಂಚಲ್ಪಟ್ಟಿದೆಯೋ ಆ ಮನೆ ಜೀವದ ಆಶ್ರಯ ಮಾಡುವಂತಹ ಮನೆಯಾಗಿದೆ ಅಥವಾ ರಕ್ಷಿಸಲ್ಪಟ್ಟಂತಹ ಮನೆಯಾಗಿದೆ
ತಪ್ಪಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರೊಟ್ಟಿಗೆ 7 ದಿನಗಳ ಕಾಲ ಹುಳಿ ಇಲ್ಲದ ರೊಟ್ಟಿಯನ್ನ, ಹುಳಿ ಇಲ್ಲದ ಪದಾರ್ಥಗಳನ್ನ ತಿನ್ನುವುದರ ಕುರಿತಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತಿಗೆ ಹೆಚ್ಚಾಗಿ ನಮ್ಮ 40 ದಿನಗಳ ಉಪವಾಸದ ಧ್ಯಾನ 99% ಜನರು ಉಪವಾಸ ಇವತ್ತು ಅಂತ್ಯಗೊಳ್ತಾರೆ. ಕೆಲವು ನಾಳೆ ಒಂದು ದಿನ ಮಾಡ್ತಾರೆ, ಒಂದು ಜನ 5% ಜನ ನಾಳೆಗೆ ಅದನ್ನು ಮುಗಿಸ್ತಾರೆ. ಇವತ್ತಿಗೆ 99% ಜನರು ಉಪವಾಸ ಮುಕ್ತಾಯವಾಗಿ ಹೋಗ್ತದೆ. ಭಾನುವಾರ ಬರುವಂತೂ ಇಡೀ 40 ದಿವಸದ ಉಪವಾಸ ಎಲ್ಲರೂ ಮುಗಿಸ್ತಾರೆ. ಉಪವಾಸದ ದಿನಗಳೆಲ್ಲ ಮಾಡುವಾಗ ನಾವು ಕೂಡ ಇಸ್ರಾಯೇಲರ ಹಾಗೆ ತಂದೆಯಾದಂಥ ಯೆಹೋವ ದೇವರು ಅವರಿಗೆ ಅನೇಕ ಒಂದು ಪದ್ಧತಿಯನ್ನ, ಕ್ರಮವನ್ನ ಕಲಿಸಿಕೊಟ್ಟಿದ್ದಾಗಿ ಕೂಡ ಆ ಕ್ರಮವನ್ನು ಅವರು ಆಚರಣೆ ಮಾಡ್ತಾ ಬರ್ತಾರೆ. ಅಂದ್ರೆ ಇವತ್ತು ದೇವರ ಮಕ್ಕಳಾದಂತ ನಾವು ಉಪವಾಸದ ದಿನಗಳು ಯಾವಾಗ ಹೋಗ್ತದೋ ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ಬಹಳ ಜನ ಇರ್ತಾರೆ ಸಭೆಗಳಲ್ಲಿ. ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಮುಗಿದು ಹೋಗ್ತದೋ ಆ ದಿನ ಮತ್ತೆ ತಿರುಗಿ ನಾನು ನನ್ನ ಹಳೆಯ ಜೀವಿತವನ್ನು ಮಾಡಬೇಕಾಗಿ, ಅಥವಾ ಇನ್ನೂ ಅನೇಕರನ್ನು ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲರು ಹುಳಿ ಇಲ್ಲದ ರೊಟ್ಟಿಗಳನ್ನ ತಿನ್ನುವಂತಹ ಒಂದು ಹಬ್ಬದಲ್ಲಿ ಈ 40 ದಿನಗಳಲ್ಲಿ ಅನೇಕರು ಕೂಡ ಉಪವಾಸದ ದಿನಗಳಲ್ಲಿ ತಾವೇ ಒಂದು ಪದ್ಧತಿಯನ್ನ, ಕ್ರಮವನ್ನ ಮಾಡಿಕೊಂಡು ಫುಡ್ ಆಗಲಿ ಅಥವಾ ಉತ್ತಮವಾದಂಥ ಮೃಷ್ಟಾನ್ನ ಭೋಜನವನ್ನ ಈ 40 ದಿನಗಳಲ್ಲಿ ಕೊಟ್ಟಿರೋದಿಲ್ಲ. ಈಗ ಯಾವಾಗ ಮುಗಿದು ಹೋಗೋದು, ಮುಗಿದ ತಕ್ಷಣ ಫಸ್ಟ್ ಭಾನುವಾರ ಹಬ್ಬಗಳಿಗೆ ಏನ್ ಮಾಡ್ತೀರಿ? ಭಾನುವಾರ ಅನ್ನ ಸಾರು ಮಾಡ್ತೀರಾ? ಏನ್ ಮಾಡ್ತೀರಿ? ಪುನರುತ್ಥಾನ ಹಬ್ಬ ಐತಿ, ಈ ದಿನ ನಾವು ಅನ್ನ ಸಾರು ಅಥವಾ ರೊಟ್ಟಿ ಪಲ್ಯ ಸಾಮಾನ್ಯ ಅಡುಗೆ ಮಾಡ್ಕೊಂಡು ತಿಂತೀರಾ? ಏನ್ ಮಾಡ್ತೀವಿ? 40 ದಿನ ಉಪವಾಸ ಮಾಡಿ ಅಥವಾ 40 ದಿವಸ ಈ ರೀತಿ ಆಗಬೇಕು. ಒಂದು ರೀತಿಯಲ್ಲಿ ನಮ್ಮ ಬಾಯಿ ಕೆಟ್ಟು ಹೋಗುತ್ತೆ. ಉಳಿದ ಆಹಾರ ಪದಾರ್ಥಗಳನ್ನ ತಿಂದು ಕೂಡ ತಿಳಿದು ಕೂಡಲೇ ನಾವು ವಿಶ್ರಮಣೆಯ ದಿನಕ್ಕಾಗಿ, ಜಯದ ದಿನಕ್ಕಾಗಿ, ಜೀವದ ಆಚರಣೆ ಮಾಡೋದಕ್ಕಾಗಿ ನಾವುಗಳು ಕಾಯ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯಲ್ಲಿ ಜೀವದ ಆಚರಣೆ ಎಂಬುದಾಗಿ ಹೇಳುವಾಗ ಜಗದ ರಕ್ಷಕನಾಗಿರುವಂತಹ ಯೇಸುವಿನ ಶಿಲುಬೆಯ ರಕ್ತ ನಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗೆ ಇವತ್ತು ನಾವು ಅಂಟಿಸಬೇಕಾಗ್ತದೆ. ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ನಮಗೋಸ್ಕರ ಪವಿತ್ರವಾದಂತ ರಕ್ತವನ್ನ ಸುರಿಸಿ ನಮ್ಮನ್ನು ರಕ್ಷಿಸುವುದರಿಂದ ನಾವು ಕೂಡ ಇವತ್ತು ನಾವು ಹೇಗೆ ನಮ್ಮ ಮನೆಯ ಬಾಗಿಲುಗಳಿಗೆ ಆ ಪೂರ್ಣಾಂಗವಾದಂತಹ ಕೋರಿಕೆಯಾಗಿರುವಂತಹ ಯೇಸುವಿನ ರಕ್ತವನ್ನ ಹಚ್ಚಬೇಕೆಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಮನೆ, ನಾನು, ನಮ್ಮ ಕುಟುಂಬ, ನಮ್ಮ ಸಭೆ ಒಂದು ರಕ್ಷಣೆ ಹೊಂದಬೇಕಾದ್ರೆ ನಾವು ಕೂಡ ದೇವರ ಮಾರ್ಗದಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ನಾವು ನಡೆಯುವಂತವರಾಗಬೇಕಾಗಿದೆ. ನೋಡ್ರಿ, ಯೇಸು ಸ್ವಾಮಿಯ ಸೇವೆಯನ್ನು ನಾವು ಗಮನಿಸುವಾಗ ನಿನ್ನೆ ಅಷ್ಟೇ ರಾತ್ರಿ ಆದರೂ ತನ್ನ ಶಿಷ್ಯರೊಂದಿಗೆ ಕಡೆಯ ರಾತ್ರಿ ಭೋಜನವನ್ನು ಮುಗಿಸಿಕೊಂಡು ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರೆ? ಗೆತ್ಸೇಮನೆ ತೋಟಕ್ಕೆ ಹೋಗಿ ಆತನು ಏಕಾಂತವಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಗೆತ್ಸೇಮನೆ ತೋಟದಲ್ಲಿ ಆತನು ಬಲವಾಗಿ ಪ್ರಾರ್ಥನೆ ಮಾಡುವಾಗ ಆತನ ವೈರಿಗಳು, ಆತನ ವಿರೋಧಿಗಳು ಮತ್ತಷ್ಟು ಹತರಾಗ್ತಾರೆ. ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ ಸಂದರ್ಭದಲ್ಲಿ ಯೇಸುವನ್ನ ಬಂಧಿಸುತ್ತಾರೆ ಸಿಪಾಯಿಗಳು. ನ್ಯಾಯ ವಿಚಾರಣೆ ಆಗ್ತದೆ. ನಮ್ಮ ಕಳೆದ ಧ್ಯಾನಗಳಲ್ಲಿ ಧ್ಯಾನ ಮಾಡಿದ್ದೇವೆ, ಯೇಸು ಸ್ವಾಮಿಗೆ ಯಾವ ರೀತಿಯೆಲ್ಲ ನ್ಯಾಯ ವಿಚಾರಣೆ ಆಯಿತು ಅಂತೇಳಿ. ಪಿಲಾತನ ಬಳಿಯಿಂದ ಯಾರ ಕಡೆ ಕಳಿಸ್ತಾರೆ? ಹೆರೋದನ ಬಳಿ ಕಳಿಸ್ತಾರೆ. ಹೆರೋದ ಏನು ಮಾಡ್ತಾರೆ? ಯೇಸುವನ್ನು ನೋಡಿ ಯಾವ ತೀರ್ಪನ್ನು ಕೊಡಲಿಲ್ಲ. ಸತ್ಯ ಏನಂತ ಗೊತ್ತಿತ್ತು, ಯೇಸುವಿನಲ್ಲಿ ಯಾವುದೇ ರೀತಿಯ ತಪ್ಪು ಅಪರಾಧಗಳು ಅದನ್ನು ಕಂಡು ಬರೆದಿದ್ರು ಕೂಡ ಜನರ ಮುಂದೆ ಒಬ್ಬ ಅಧಿಪತಿಯಾಗಿರ್ತಕ್ಕಂಥ, ಕಲ್ಯಾಣದ ಅಧಿಪತಿಯಾಗಿರ್ತಕ್ಕಂಥ ಹೆರೋದ ಯೇಸುವನ್ನ ಅಪಹಾಸ್ಯ ಮಾಡಿ ತಿರುಗಿ ಮತ್ತೆ ಪಿಲಾತನ ಬಳಿಗೆ ಕಳಿಸುವಂಥದ್ದನ್ನು ನಾವು ನೋಡ್ತಾರೆ. ಪಿಲಾತನ ಬಳಿಗೆ ಬಂದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಅಲ್ಲಿವರೆಗೂ ಕೂಡ ಹೆರೋದ ಮತ್ತು ಪಿಲಾತ ಬದ್ಧ ವೈರಿಗಳಾಗಿದ್ದು ಎಂಬುದಾಗಿ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬದ್ಧ ವೈರಿಗಳಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಒಬ್ಬ ನೀತಿವಂತನನ್ನು ಮುಗಿಸುವುದಕ್ಕಾಗಿ, ಯೇಸುವಿನ ಅಮೂಲ್ಯವಾದಂತಹ ಸೇವೆಯನ್ನು ಮೊಟಕುಗೊಳಿಸುವುದಕ್ಕಾಗಿ ಬದ್ಧ ವೈರಿಗಳು ಸ್ನೇಹಿತರಾಗ್ತವೆ. ಇದು ಲೋಕಗಳಲ್ಲಿ ಎಲ್ಲ ಕಡೆಗಳಲ್ಲಿ ಇವತ್ತು ನಾವು ನೋಡುವಂತದ್ದಾಗಿದ್ದೇವೆ. ಹೆರೋದ ಮತ್ತು ಪಿಲಾತ ಯೇಸುವಿನ ನ್ಯಾಯ ವಿಚಾರಣೆಯಲ್ಲಿ ಯೇಸುವಿಗೆ ಶಿಕ್ಷೆ ಕೊಡಿಸುವುದಕ್ಕಾಗಿ, ಯೇಸುವಿನ ಅಪಹಾಸ್ಯ ಮಾಡುವುದಕ್ಕಾಗಿ ಅವರು ಸ್ನೇಹಿತರಾದರು ಎಂಬುದಾಗಿ ಲೂಕನ ಸುವಾರ್ತೆಯಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಆ ರೀತಿಯ ನ್ಯಾಯ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಪಿಲಾತನಿಂದ ಹೆರೋದನ ಬಳಿಗೆ, ಹೆರೋದನಿಂದ ಪಿಲಾತನ ಬಳಿಗೆ, ಪಿಲಾತನಿಂದ ಸನ್ನದ್ರೀನ್ ಸಭೆಗೆ ಯೇಸುವನ್ನು ಅಲ್ಲಿ ಕಳಿಸಿಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸನ್ನದ್ರೀನ್ ಸಭೆ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ,
ಯಹೂದ್ಯರ ಧಾರ್ಮಿಕ ಬಂಧು ಮಂಡಳಿ ಆಗಿತ್ತು ಅದು. ಯಹೂದ್ಯರಲ್ಲಿ ಬಂದಂತ ಅನೇಕ ಕಲಹಗಳನ್ನ ವ್ಯಾಜ್ಯಗಳನ್ನ ಸರಿಪಡಿಸಿಕೊಳ್ಳೋದಕ್ಕಾಗಿ ಮಹಾಯಾಜಕರ ಗುಂಪಿನಲ್ಲಿ ಅನೇಕ ತೀರ್ಮಾನಗಳನ್ನ ಅವರು ತಗೊಳ್ತಾ ಇದ್ದಾರೆ. ಯೇಸು ಸ್ವಾಮಿನ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಕೂಡ ಯೇಸು ಸ್ವಾಮಿಗೆ ನ್ಯಾಯ ಸಿಗೋದಿಲ್ಲ. ಸನ್ನದ್ರಿನ ಸಭೆಯಲ್ಲಿ ಇನ್ನೂ ಗಲಾಟೆಗಳು ಜಾಸ್ತಿ ಆಗ್ತದೆ. ಅಲ್ಲಿ ಅವರಿಗೆ ಯೇಸುವಿಗೆ ಮರಣದಂಡನೆ ವಿಧಿಸುವಂತ ಅಧಿಕಾರ ಹೆರೋದನಿಗಾಗಲಿ ಅಥವಾ ಸನ್ನದ್ರಿನ ಸಭೆಗೆ ಅದು ಇರಲಿಲ್ಲ. ತಿರುಗಿ ಅವರೆಲ್ಲ ಯೋಚನೆಗಳನ್ನು ಮಾಡಿ ಯಾವ ಅಪರಾಧ ಕಾಣದಿದ್ರು ಕೂಡ, ಯಾವ ದೋಷಗಳು ಆತನಲ್ಲಿ ಕಾಣದಿದ್ದಾಗ ಕೂಡ ತಮ್ಮ ಸ್ವಲಾಭವನ್ನ ಗಳಿಸಿಕೊಡುವುದಕ್ಕಾಗಿ ತಿರುಗಿ ಆ ಯೇಸುವನ್ನ ಪಿಲಾತನ ಬಳಿಗೆ ಕಳಿಸಿಕೊಡುವಂತ ನಾವು ನೋಡ್ತಾ ಇದ್ದೀವಿ. ಪಿಲಾತನ ಬಳಿಯಲ್ಲಿ ಬಂದಾಗ ಪಿಲಾತ ಏನ್ ಮಾಡ್ತಾರೆ? ಅವನು ಎಲ್ಲ ವಿಚಾರಿಸ್ತಾನೆ, ಎಲ್ಲ ತಿಳ್ಕೊಳ್ತಾನೆ, ಯೇಸು ಸ್ವಾಮಿಯನ್ನು ನೋಡ್ತಾನೆ. ಯಾವುದೇ ಏನೋ ಒಂದು ತಪ್ಪು ಆದ್ಮೇಲೆ ಎಲ್ಲಿಯೂ ಒಂದು ಚೂರು ಸಣ್ಣ ತಪ್ಪು ಯೇಸು ಸ್ವಾಮಿಯಲ್ಲಿ ಕಾಣಲಿಲ್ಲ. 3.5 ವರ್ಷಗಳ ಉದ್ದಕ್ಕೂ ಕೂಡ ಅನೇಕ ಜನರಿಗೆ ತನ್ನ ಪ್ರೀತಿಯನ್ನು ಹಂಚ್ತಾರೆ. ಕಷ್ಟದಲ್ಲಿ, ನೋವಿನಲ್ಲಿ, ಕಣ್ಣೀರಿನಲ್ಲಿ, ಮರಣದ ಹಾಸಿಗೆಯಲ್ಲಿ ಮಲಗಿರುವಂತವರನ್ನ ಕೂಡ ಯೇಸು ಸ್ವಾಮಿ ಅವರಿಗೆ ಬಿಡುಗಡೆಯನ್ನ, ಅದ್ಭುತವನ್ನ ಮಾಡುವಂತಹ ಅಮೂಲ್ಯವಾದಂತಹ ಸೇವೆಯನ್ನು ಮಾಡ್ತಾರೆ. ಎಲ್ಲಿಯೂ ಕೂಡ ಹುಡುಕಿದ್ರು ಕೂಡ ಯೇಸು ಸ್ವಾಮಿಯ ಮೇಲೆ ಯಾವ ಒಂದು ಆರೋಪಗಳು, ಅವ್ರು ಮಾಡಿದಂತ ಆರೋಪಕ್ಕೆ ಯಾವುದು ಕೂಡ ಸಾಕ್ಷಿಗಳು ಸ್ವಾಮಿ ಅಂತ ಕಾರ್ಯಗಳನ್ನ ಮಾಡಲಿಲ್ಲ. ಆದ್ರೆ ಪಿಲಾತನ ಯೇಸು ಸ್ವಾಮಿಯ ನ್ಯಾಯ ವಿಚಾರಣೆ ಮಾಡಬೇಕಾದ ಸಂದರ್ಭದಲ್ಲಿ ಆ ಪಿಲಾತನ ಹೆಂಡತಿಯ ಕನಸಿನಲ್ಲಿ ಯಾರು ಕಾಣಿಸ್ಕೊಳ್ತಾರಂದ್ರೆ, ಯಾರು? ಪಿಲಾತನ ಹೆಂಡತಿ ಹೇಳಿ ಕಳಿಸ್ತಾಳೆ, ಆ ಸತ್ಪುರುಷನ ಗೊಡವೆಗೆ ನೀನು ಏನ್ ಮಾಡಬೇಡ, ಹೋಗ್ಬೇಡ ಅಂತೇಳಿ. ಆ ಸತ್ಪುರುಷನ ಗೊಡವೆಗೆ ನೀನು ಹೋಗ್ಬೇಡ ಅಂತೇಳಿ. ಯಾವಾಗ ಪಿಲಾತನ ಹೆಂಡತಿಗೆ ಈ ಒಂದು ಕನಸಿನಲ್ಲಿ ಯೇಸು ಸ್ವಾಮಿ ಕಾಣಿಸಿಕೊಂಡ ಆ ಕಾರ್ಯದ ಕುರಿತಾಗಿ ಹೇಳುವಾಗ ಪಿಲಾತ ಭಯ ಪಡ್ತ. ಕರ್ತನಲ್ಲಿ ಪ್ರೀತಿಯೋದೇನೆಂದರೆ ಭಯಪಟ್ಟ, ಆದ್ರೆ ನಿಜವಾದಂತ ತೀರ್ಪನ್ನು ಕೊಡೋದಕ್ಕಾಗಿ, ನಿಜವಾದಂತ ನ್ಯಾಯವನ್ನ ಒಂದು ವೇಳೆ ಪಿಲಾತ ಎತ್ತಿ ಹಿಡಿದಿದ್ರೆ ಇವತ್ತಿನ ದಿವಸ ಯೇಸು ಸ್ವಾಮಿ ಕಲ್ವಾರಿಯ ಶಿಲುಬೆಯ ಕಡೆಗೆ ಘನಘೋರವಾದಂತ ಭಾರವಾದಂತ ಶಿಲುಬೆಯನ್ನ ಹೊತ್ತುಕೊಂಡು ಹೇಳುತ್ತಾ ಬೀಳುತ್ತಾ ಅದು ಕಪಾಲಸ್ವರ ಅಂತಕ್ಕಂಥ ಗೋಲ್ಗೊಥಾ ಗುಡ್ಡಕ್ಕೆ ಯೇಸು ಸ್ವಾಮಿ ಹೋಗ್ತಾ ಇರಲಿಲ್ಲ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನ್ ಮಾಡ್ತಾರೆ ಪಿಲಾತ? ಕೈ ತೊಳ್ಕೊಂಡು. ನಾನು ಹೇಳಿ ಕೈ ತೊಳ್ಕೊಳ್ಳೋದಂದ್ರೆ ಏನಂತ ಹೇಳಿದ್ದೀನಿ ನಾನು, ಕಂಡು ಜ್ಞಾನ ಅಲ್ವಾ? ನಾವು ಕೈ ತೊಳ್ಕೊಳ್ಳೋದು ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ್ರು ಚಿಂತೆ ಇಲ್ಲ ಅಲ್ವಾ? ನಾವೆಲ್ಲ ಒಂದಿನ ಲೋಕದಲ್ಲಿ ಸಾಕು ಹೋಗ್ತೇವೆ. ಸಾವು ಅನ್ನುವಂಥದ್ದು ಗ್ಯಾರಂಟಿ ನಮಗೆ. ಸರ್ಕಾರ ಬಹಳ 5 ಗ್ಯಾರಂಟಿ ಕೊಡೋದಲ್ವಾ? 6ನೇ ಗ್ಯಾರಂಟಿ ಅವ್ರು ನೆನ್ಪಿಟ್ಕೋಬೇಕು ಏನಂತ ಹೇಳಿ, ಲೋಕದಲ್ಲಿ ಒಂದಿನ ಬಿಟ್ಟು ಹೋಗ್ತಾರೆ. ಅದು ಯಾವಾಗ ಪಿಲಾತನ ಹೆಂಡತಿ ಆತನಿಗೆ ಹೇಳಿ ಕಳಿಸಿದಾಗ ಕೂಡ ಆತನು ನಿಜವಾದಂತ ನ್ಯಾಯವನ್ನ, ತೀರ್ಪನ್ನ ಹೇಳ್ತೀವಿ. ಕೈ ತೊಳ್ಕೊಂಡು ಈ ಶಾಪ, ಈ ಪಾಪ ನನಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಭಾರತದಲ್ಲಿ ಎಂಬುದಾಗಿ ನಾನು ಇದಂತ ಜನ ಹೇಳ್ತಾರೆ, ಇದು ನಮಗೆ ಬರಲಿ, ಶಾಪ ಪಾಪಗಳನ್ನ ನಮಗೆ, ನಮ್ಮ ಮಕ್ಕಳ ಮೇಲೆ ಬರಲಿ ಎಂಬುದಾಗಿ ಜನರು ಗಟ್ಟಿಯಾಗಿ ಕೂಗಿ ಅನ್ಯಾಯದ ತೀರ್ಪನ್ನ ರಾತ್ರೋರಾತ್ರಿ ತೀರ್ಪು ಕೊಡ್ತಾರೆ. ದೇಶದ ಎಲ್ಲ ನ್ಯಾಯಾಂಗ ವ್ಯವಸ್ಥೆಗಳನ್ನು ನಾವು ಗಮನಿಸುವಾಗ ತೀರ್ಪು ಯಾವಾಗ ಆಗ್ಬೇಕು? ಒಂದು ಸಮಯ ನಿಗದಿರ್ತದೆ. ರಾತ್ರೋರಾತ್ರಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಂಥದ್ದು, ರಾತ್ರೋರಾತ್ರಿ ತೀರ್ಪುಗಳನ್ನು ಕೊಡುವಂಥದ್ದು. ಆದರೆ ಇಲ್ಲಿ ಅನ್ಯಾಯದ ತೀರ್ಪನ್ನು ಮಾಡೋದಕ್ಕಾಗಿ, ಒಬ್ಬ ನೀತಿವಂತರ ಸೇವೆಯನ್ನ ಮೊಟಕುಗೊಳಿಸುವುದಕ್ಕಾಗಿ ಜನ ಹಗಲು ಕೂಡ ಮಾತಾಡುವುದಿಲ್ಲ, ರಾತ್ರಿ ಕೂಡ ಮಾತಾಡುವುದು ಯಾವಾಗಲೂ ಅನ್ಯಾಯದ ವಿರುದ್ಧವಾಗಿರ್ತದೆ. ಅನೇಕ ಸಾರಿ ಒಬ್ಬ ವ್ಯಕ್ತಿಯನ್ನು ನಾಶನಗೊಳಿಸುವಂತ ಅನೇಕ ಕೂಟಗಳು, ಸಭೆಗಳು, ತೀರ್ಮಾನಗಳು ಜನರು ರಾತ್ರೋರಾತ್ರಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಜನರು ಬರ್ತಾರೆ ರಾತ್ರೋರಾತ್ರಿ, ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ, ಯೇಸು ಬೇಡ ಬರಬ್ಬ ಬೇಕು ಅಂತ ಹೇಳಿ. ಯೇಸು ಬೇಡ ಬರಬ್ಬ ಬೇಕು ಅಂತ. ಯೇಸು ಸ್ವಾಮಿ ಯಾವ ಅನ್ಯಾಯ ಮಾಡಲಿಲ್ಲ. ಅವರು ಅಷ್ಟು ಒಳ್ಳೆ ಸೇವೆಯನ್ನು ಮಾಡ್ತಾ ಬಂದ. ಎಲ್ಲ ಒಳಿತುಗಳನ್ನ ಯೇಸು ಸ್ವಾಮಿ ಅವರ ಜೀವನದಲ್ಲಿ ತನ್ನ ಸೇವೆಯುದ್ದಕ್ಕೂ ಅದನ್ನ ಆತ್ಮ ಮಾಡ್ಕೊಂಡು ಬರ್ತಾನೆ. ಆದ್ರೆ ಜನ ಕೇಳ್ತಾ ಇದ್ದಾರೆ, ಬೇಡ ನಮಗೆ ಸೇವೆ ಮಾಡುವ ಯೇಸು ಸ್ವಾಮಿ ಬೇಡ, ಪ್ರೀತಿಸುವ ಯೇಸು ಬೇಡ, ನಮಗೆ ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ಯೇಸು ಸ್ವಾಮಿ ನಮಗೆ ಬೇಡ. ನಮಗೆ ಬೇಕಾಗಿರುವುದು ಯಾರಂತ ಹೇಳ್ತಾರೆ ಅವರು? ಬರಬ್ಬ ಅಂತ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬರಬ್ಬ ಒಬ್ಬ ದಂಗೆ ಕೋರನಾಗಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಒಬ್ಬ ದೊಡ್ಡದಾದಂತಹ ದಂಗೆ ಕೋರನಾಗಿದ್ದ ಎಂಬುದಾಗಿ ಜನರೆಲ್ಲ ಹೇಳಿದ್ರೆ, ಆ ದಂಗೆ ಕೋರನನ್ನ ಪುನಃ ಆತನನ್ನ ನಾವು ಬಿಟ್ಟುಕೊಡು ಎಂಬುದಾಗಿ ಅವರು ಹೇಳ್ತಾರೆ. ಇದು ವಾಸ್ತವ. ಇವತ್ತಿನ ಪರಿಸ್ಥಿತಿಗಳಲ್ಲಿ ನಾವು ನೋಡುವಾಗ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ವಿ, ನ್ಯಾಯವಾಗಿ ನೀತಿಯಿಂದ ನಡೆಯುವಂತ ಜನರು ಬೇಕಾಗಿಲ್ಲ. ಅನ್ಯಾಯದ ಕೈಗಳನ್ನು ಬಲಪಡಿಸ್ತೇವೆ, ಅನ್ಯಾಯದ ಪರವಾಗಿ ನಾವು ಕೂಡ ಹೋಗಿ ನಿಂತ್ಕೊಳ್ತೇವೆ,
ಅನ್ಯಾಯಕ್ಕೆ ಜಯ ಅಂತ ಹೇಳ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ದೇವರೇ, ಅದಕ್ಕೆ ದೇವರ ವಾಕ್ಯ ಈ ಶುಭ ಶುಕ್ರವಾರ ದಿನದಂದು ನಾವು ಜೀವನದ ಆಚರಣೆಯನ್ನು ಮಾಡಬೇಕಾದ್ರೆ, ನಮ್ಮ ಜೀವನದಲ್ಲಿ ಅದು ದೇವರ ಸ್ತುತಿಯಾಗಬೇಕಾದ್ರೆ ನಾವು ನ್ಯಾಯದ ಪರವಾಗಿ, ನೀತಿಯ ಪರವಾಗಿ ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಡೆಯುವಾಗ ಆ ಜೀವವನ್ನು ನಾವುಗಳು ಆಚರಣೆ ಮಾಡಲಿಕ್ಕೆ ಸಹಾಯಕವಾಗುತ್ತೇವೆ. ರಾತ್ರೋರಾತ್ರಿ ದೀಪ ಆಗ್ತದೆ, ಮುಂಜಾನೆ ಬೆಳಗ್ಗೆಯಿಂದಲೇ ಯೇಸು ಸ್ವಾಮಿಯ ಶಿಲ್ಪೆಯ ಮೆರವಣಿಗೆ ಪ್ರಾರಂಭವಾಗ್ತದೆ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ಬರುವಾಗ ವಚನ 21ರಿಂದ ನಾವು ನೋಡ್ತೇವೆ. ಯೇಸು ಸ್ವಾಮಿಯನ್ನ ತಪಾಸಣವಾಗಿರ್ತಕ್ಕಂಥ ಗೋಲ್ಗೊಥಾ ಗುಡ್ಡಕ್ಕೆ ಬಂದು ಆತನನ್ನ ಶಿಲುಬೆಗೆ ಹಾಕುವಾಗ ಎಷ್ಟು ಗಂಟೆ ಆಗಿರ್ತದೆ? 9 ಗಂಟೆ ಆಗಿತ್ತು. ನಾವು ಆರಾಧನೆ 9 ಗಂಟೆಗೆ ಸ್ಟಾರ್ಟ್ ಮಾಡುವಷ್ಟೊತ್ತಿಗೆ ಯೇಸುವಿನ ಶಿಲುಬೆಯ ಮೆರವಣಿಗೆ ತಪಾಸಣವಾಗಿರ್ತಕ್ಕಂಥ ಗೋಲ್ಗೊಥಾ ಗುಡ್ಡಕ್ಕೆ ಸ್ವಾಮಿ ಏಳುತ್ತಾ ಬೀಳುತ್ತಾ ಆತನು ಬಂದು ಆ ಒಂದು ಸ್ಥಳವನ್ನ ಮುಟ್ಟುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಮೆರವಣಿಗೆ ಉದ್ದಕ್ಕೂ ಕೂಡ ಯೇಸು ಸ್ವಾಮಿಗೆ ಒಂದು ಕಡೆಗೆ 40 ಚಾಟಿ ಏಟುಗಳನ್ನು ಹೊಡಿತಾರೆ. ಒಂದು ಕಡೆಗೆ 40 ಚಾಟಿ ಏಟುಗಳನ್ನು ಹೊಡೆಯುವಾಗ, ಒಂದೊಂದು ಚಾಟಿ ಏಟುಗಳನ್ನು ಹೊಡೆಯುವಾಗ ಕೂಡ ಯೇಸುವಿನ ರಕ್ತ ಚೆಲ್ಲಿ ಬರ್ತಾ ಇರ್ತದೆ. ನೋಡ್ರಿ, ರೈತರು ನಮ್ಮ ಎತ್ತುಗಳಿಗಾಗಿ ಬಾರ್ಕೋಲ್ಗಳನ್ನು ಇಟ್ಕೊಂಡಿರ್ತಾರೆ. ಬಾರ್ಕೋಲ್ಗಳ ಚರ್ಮದ ಬಾರ್ಕೋಲ್ಗಳನ್ನು, ಆ ಬಾರ್ಕೋಲ್ ರೀತಿಯ ಒಂದು ಚಾಟಿ ಅಂತ ಹೇಳಿದ್ರೆ ಆ ತುದಿಗೆ ಸಣ್ಣದಾಗಿರ್ತಕ್ಕಂಥ ಮೊಳೆಗಳನ್ನು ಹಾಕಿದ್ದಾರಂತೆ. ಮೊಳೆಗಳೆಲ್ಲ ತುದಿಗಿರ್ತದೆ. ಒಂದ್ಸಾರಿ ಚಾಟಿ ತಗೊಂಡು ಹೊಡೆದ್ರೆ ಆ ಮೊಳೆಗಳು ಆತನಿಗೆ ಬಿದ್ದಂತ ಸಂದರ್ಭದಲ್ಲಿ ಅದರಿಂದ ರಕ್ತ ಚಿಮ್ಮಿ ಬರ್ತಾ ಇರ್ತದೆ. ಒಂದು ಕಡೆಗೆ 40 ಚಾಟಿ ಏಟುಗಳನ್ನ ಯೇಸು ಸ್ವಾಮಿ ಹೊಡಿತಾ ಇದ್ದಾರೆ. ಇನ್ನು ಅನೇಕ ಜನರು ಮೆರವಣಿಗೆ ಹೋಗಬೇಕಾದ್ರೆ ಏನ್ ಮಾಡ್ತಾ ಇದ್ದಾರೆ? ಬಂದು ಮುಖಕ್ಕೆ ಉಗಿತಾ ಇದ್ದಾರೆ. ಯೇಸು ಸ್ವಾಮಿ ಮುಖಕ್ಕೆ ಬಂದು ಉಗಿತಾ ಇದ್ದಾರೆ. ಯಾವ ಜನರಿಗೂ ಅನ್ಯಾಯ ಮಾಡಲಿಲ್ಲ ಯೇಸು ಸ್ವಾಮಿ. ಎಲ್ಲರನ್ನೂ ಪ್ರೀತಿಸಿ ಎಲ್ಲರನ್ನೂ ಗೌರವಿಸ್ತಾರೆ. ಆದ್ರೆ ಬಂದು ಮಗು ಉಗಿತಾ ಇದ್ದಾರೆ. ಇನ್ನೂ ಕೆಲವರು ಅನೇಕ ಜನರು ಬಂದು ಆತನನ್ನು ಅಪಹಾಸ ಮಾಡುತ್ತಿದ್ರು ಅನ್ನೋದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಅಪಹಾಸ್ಯಗಳನ್ನ, ನೋವುಗಳನ್ನ ಅನುಭವಿಸುತ್ತಾ ಯೇಸು ಸ್ವಾಮಿ ಆ ಒಂದು ಕಲ್ವಾರಿಯ ಶಿಲುಬೆಯ ಬೆಟ್ಟಕ್ಕೆ, ಗೋಲ್ಗೊಥಾ ಗುಡ್ಡಕ್ಕೆ ಆತನು ಬಂದು ನಿಲ್ಲುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿಯ ಬಟ್ಟೆಯನ್ನು ಕೂಡ ಅವರು ಚೀಟು ಹಾಕಿಕೊಳ್ತಾರೆ. ಅಲ್ಲಿದ್ದಂಥವರು ಆ ಯೇಸು ಸ್ವಾಮಿಯ ಬಟ್ಟೆಯನ್ನ ಚೀಟು ಹಾಕಿ ಅದನ್ನ ಪಾಲು ಮಾಡಿಕೊಳ್ಳದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. 30ನೇ ವಚನದಲ್ಲಿ ನಾವು ನೋಡ್ತೇವೆ. 29-30ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ ಆ ದೇವಾಲಯವನ್ನು ಕೆಡವಿ 3 ದಿವಸದಲ್ಲಿ ಕಟ್ಟುವೆನು, ಶಿಲುಬೆಯಿಂದ ಇಳಿದು ನಿನ್ನನ್ನು ರಕ್ಷಿಸಿಕೊ ಎಂದು ಆತನನ್ನ ಖಂಡಿಸುತ್ತಿದ್ದರು ಎಂಬುದಾಗಿ. ಯೇಸು ಸ್ವಾಮಿಯ ಯೆರೂಸಲೇಮ್ ದೇವಾಲಯಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿನ ವ್ಯಾಪಾರಸ್ಥರನ್ನ, ಅಲ್ಲಿ ನಡೆತಕ್ಕಂಥ ಅನ್ಯಾಯವನ್ನ, ಅಧರ್ಮವನ್ನ ನೋಡಿ ಯೇಸು ಸ್ವಾಮಿ ಅದನ್ನ ಖಂಡಿಸಿ ಅವರನ್ನ ಹೊರಗು ಹಾಕಿ ಈ ದೇವಾಲಯವನ್ನ 3 ದಿನದಲ್ಲಿ ನಾನು ಅದನ್ನ ಕಟ್ಟುತ್ತೇನೆ ಎಂಬುದಾಗಿ ಹೇಳುವಾಗ ಆ ಮಾತನ್ನು ಕೇಳಿಸಿಕೊಂಡಂತವ್ರು ಇದ್ದಾರೆ. ಅವರು ಬಂದು ಹೇಳ್ತಾರೆ, ದೇವರ ಆಲಯವನ್ನು ನಾವು ಕೆಡವಿ 3 ದಿನದಲ್ಲಿ ಕಟ್ತೇನೆ ಎಂಬುದಾಗಿ ಹೇಳ್ತೀಯಲ್ಲ ಎಂಬುದಾಗಿ ಕೇಳಿ ನಿನ್ನನ್ನು ನೀನು ರಕ್ಷಣೆ ಮಾಡಬೇಕು ಎಂಬುದಾಗಿ ಆತನಿಗೆ ಅಂಗಿಸ್ತಾ ಇದ್ದು ಎಂಬುದಾಗಿ ದೇವರ ವಾಕ್ಯದ ಬಗ್ಗೆ ತಿಳಿಸುವಂತದನ್ನ ನೋಡ್ತಾ ಇದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಆಗಿದ್ದರೆ ಇವತ್ತು ಈ ಶುಭ ಶುಕ್ರವಾರದ ದಿನದಂದು ದೇವರ ಮಕ್ಕಳಾದಂಥ ನಾವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜಗದ್ರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನ ನಮ್ಮ ನಡೆಗಳ ಮೂಲಕವಾಗಿ, ನಮ್ಮ ನುಡಿಗಳ ಮೂಲಕವಾಗಿ, ನಮ್ಮ ಕಾರ್ಯ ವೈಖರಿಯ ಮೂಲಕವಾಗಿ ನಾವು ಹಂಗಿಸಿದ್ದೇವೆ. ಯೇಸುವಿನಿಂದ ಅಥವಾ ಅಮೂಲ್ಯವಾದಂತಹ ಸೇವೆಯನ್ನ ಹೊಂದಿದ್ದಾಗಲೂ ಕೂಡ ಅನೇಕ ಸಾರಿ ನಾವು ಕೂಡ ಅಪಹಾಸ್ಯ ಮಾಡಿದ್ದೇವೆ. ದೇವರ ಸೇವೆಯನ್ನ ಅಪಹಾಸ್ಯ ಮಾಡಿದ್ದೇವೆ. ದೇವರನ್ನ, ಯೇಸು ಸ್ವಾಮಿಯ ಸೇವೆಯನ್ನ ಹಂಗಿಸಿದ್ದೇವೆ. ಮತ್ತು ನಾವು ಕೂಡ ಅನೇಕ ಸಾರಿ ಪಿಲಾತನ ಹಾಗೆ, ಹೆರೋದನ ಹಾಗೆ ಬದ್ಧ ವೈರಿಗಳಾಗಿದ್ದಂತ ನಾವು ಒಬ್ಬ ನೀತಿವಂತನನ್ನು ನಾಶ ಮಾಡುವುದಕ್ಕಾಗಿ ಬದ್ಧ ವೈರಿಗಳೊಟ್ಟಿಗೆ ಅನ್ಯಾಯಕ್ಕೆ ಆಪ್ತ ಮಿತ್ರರಾಗಿದ್ದೇವೆ. ಇದು ಕೂಡ ಒಂದು ಲೆಕ್ಕದಲ್ಲಿ ನಾವು ನೋಡಿದ್ರೆ ಯೇಸು ಸ್ವಾಮಿಯ ಮುಖಕ್ಕೆ ಬಂದು ಮುಗಿಯುವಂಥದ್ದು. ನ್ಯಾಯದ ಪರವಾಗಿ ಅಲ್ಲ, ಅನ್ಯಾಯದ ಪರವಾಗಿ ವೈರಿಗಳೊಟ್ಟಿಗೆ ಒಂದಾಗಿ ನಾವು ಅನ್ಯಾಯದ ಕಾರ್ಯಗಳನ್ನು ಮಾಡುವಾಗ ನೇರವಾಗಿ ಯೇಸು ಸ್ವಾಮಿ ಮುಖಕ್ಕೆ ನಾವು ಮುಗಿಯುವಂಥದ್ದು. ದಿವಸ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸ್ತಾ ಇದೆ. ಈ ಶುಭ ಶುಕ್ರವಾರ ಯೇಸುವಿನ ಶಿಲುಬೆ ನಮ್ಮೆಲ್ಲರಿಗೆ ದರ್ಶನವಾಗಿದೆ. ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ಯೇಸು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆ ರಕ್ತದಲ್ಲಿ ನಾನು ತೊಡ್ಕೊಳ್ಬೇಕು, ನನ್ನ ಕುಟುಂಬ ಶುದ್ಧವಾಗಬೇಕು, ನನ್ನ ಸಭೆ
ಶುದ್ಧವಾಗಬೇಕೆಂಬುದಾಗಿ ನಾವು ಒಂದು ಉತ್ತಮವಾದಂತಹ ಆಶೀರ್ವಾದಗಳನ್ನ ಪಡ್ಕೊಂಡು ನಾವು ದೇವರನ್ನ ಆರಾಧನೆ ಮಾಡುವಾಗ ಆ ಎಲ್ಲ ಸಕಲ ಆಶೀರ್ವಾದಗಳಿಂದ ಕರ್ತರು ನಮ್ಮನ್ನ ತುಂಬಿಸ್ತಾನೆ. ಮತ್ತು ಈ ದಿವಸ ಆರಾಧನೆಯನ್ನ ಮುಗಿಸಿ ಹೋಗುವಂತ ನಾವು ಯೇಸುವಿನ ರಕ್ತವನ್ನ ನಮ್ಮ ಮನೆಗೆ ಹೋಗಿ ನಾವು ಹಂಚೋಣ. ಬಾ ಸ್ವಾಮಿ, ನಮ್ಮ ಜೀವನದಲ್ಲಿ ಬಾ, ನಮ್ಮ ಮನೆ ಒಳಗೆ ಬಾ, ನಮ್ಮ ಕುಟುಂಬದಲ್ಲಿ ಬಾ. ಅವೆಲ್ಲ ಅಶಾಂತಿಯ ವಾತಾವರಣವನ್ನ ನೀನು ತೆಗೆದು ಮಾತು. ನಿನ್ನ ಶಾಂತಿ ಸಮಾಧಾನವನ್ನು ದೇವರೇ, ನಿನ್ನ ಪರಿಶುದ್ಧವಾದಂತಹ ರಕ್ತ, ಆ ರಕ್ತದ ಅಭಿಷೇಕ ನನಗೆ ನಮ್ಮ ಮನೆಗೆ ಗುರುತಾಗಿದ್ರೆ ಈ ಲೋಕದಲ್ಲಿ ನಮ್ಮ ಜೀವಿತರ ಸಂಖ್ಯೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆ ಜೀವವನ್ನ ನಾನು ಆಚರಣೆ ಮಾಡೋದಕ್ಕೆ ಸಹಾಯಕ ಆಗ್ತದೆ ಅಂತಕ್ಕಂಥ ತೀರ್ಮಾನವನ್ನ ನಾವು ತೆಗೆದುಕೊಂಡು ದೇವರನ್ನು ಆರಾಧಿಸೋಣ. ಕರ್ತನಲ್ಲಿ ಪ್ರೀತಿಗಳ ದೇವ ಜನರೇ, ಸಾಮಾನ್ಯವಾಗಿ ನಮ್ಮ ಎಲ್ಲ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಆರಾಧನೆ ಅಂತ ಹೇಳಿದ ತಕ್ಷಣವೇ ನಮ್ಮ ನೆನಪಿಗೆ ಬರೋದು ಪ್ರಸಂಗ ಬಹಳ ಚೆನ್ನಾಗಿರೋದು ಅಂತ ಹೇಳಿ. ಅಂದ್ರೆ ಚರ್ಚೆಗೆ ಬಂದಂತೂ ಅನೇಕರನ್ನ ನಾವು ನೋಡುವಾಗ ಇವಾಗ ಚರ್ಚೆಗೆ ಹೋಗಿದ್ರ ಅಂತ ಹೋಗಿದ್ವಿ, ಪ್ರಸಂಗ ಹೇಗಿತ್ತು, ಬಹಳ ಚಲೋ ಇತ್ತು. ಇದು ಅನೇಕ ಸಲ ಪ್ರಸಂಗ ಇರುವುದಿಲ್ಲ, ಬರೀ ಪ್ರಸಂಗ ಅಷ್ಟೇ ಅಲ್ಲ. ಆರಾಧನೆ ಕ್ರಮ ಬಹಳ ಪ್ರಾಮುಖ್ಯವಾದಂತಹದ್ದು. ಆರಂಭ ಹಿಡಿದು ಅಂತ್ಯದವರೆಗೆ ಕೂಡ ನಾವು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಆರಾಧನೆ ಮಾಡುವಾಗ ಆ ಆರಾಧನೆ ದೇವರಿಗೆ ಅಭ್ಯರ್ಥಿಯನ್ನು ಉಂಟು ಮಾಡ್ತದೆ. ಅದರಿಂದ ಇಡೀ ಆರಾಧನೆ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ನಾವು ದೇವರನ್ನ ಭಕ್ತಿ ಭಾವದಿಂದ ಆರಾಧನೆ ಮಾಡಬೇಕಾಗಿದೆ. ಅಪಸ್ಕರ ಹಬ್ಬದಲ್ಲಿ ಕೂಡ ಯೇಸು ಸ್ವಾಮಿ ಅವರಿಗೆ ಕ್ರಮ ಕಲಿಸ್ತಾರೆ. ಕ್ರಮ ಬಹಳ ಮುಖ್ಯ ಜೀವನದಲ್ಲಿ. ಆ ಕ್ರಮವನ್ನ ಅವೆಲ್ಲರೂ ಅನುಸರಿಸುವಾಗ, ಕ್ರಮದಲ್ಲಿ ದೇವರನ್ನ ಆರಾಧನೆ ಮಾಡುವಾಗ ದೇವರು ಐಕ್ಯ ಹೊಂದುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಹೆಚ್ಚಿನ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಸಂಗ ಮುಗಿದ ತಕ್ಷಣ ಕೆಲವರು ಹೋಗ್ಬಿಡ್ತಾವೆ. ಕೆಲವರು ಪ್ರಸಂಗ ಮುಗಿದ ತಕ್ಷಣ ಅವರು ಅಷ್ಟಕ್ಕೆ ಹೊರಡ್ತಾರೆ. ಇನ್ನು ಕೆಲವರು ಪ್ರಸಂಗ ಮುಗಿಯಾಗೂ ಮಾಡಿರ್ತಾರೆ. ಅಂಕೆ ಎದ್ದ ತಕ್ಷಣ ಏನ್ ಮಾಡ್ತಾರೆ, ಅಂಕೆ ಹಾಕಿ ಹೋಗ್ಬಿಡ್ತಾರೆ. ಇದೆಲ್ಲ ಇವತ್ತು ಅನೇಕ ಕಡೆಗಳಲ್ಲಿ, ಹಳ್ಳಿ ಸಭೆಗಳಲ್ಲಿ ಕೂಡ ಇಂಥದ್ದನ್ನ ಘಟನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಆರಾಧನೆಯ ಕ್ರಮ ಅಂತ ಹೇಳಿದ್ರೆ ದೇವರ ಆಲಯದಲ್ಲಿ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ನಾವು ಕೂತ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡೇ ನಾವು ಮನೆಗೆ ಹೋಗ್ಬೇಕು. ಸಂಗೀತ ಆಡಿ ಮನೆಗೆ ಎದ್ದು ಹೋಗ್ಬೋದು, ಪ್ರಸಂಗ ಹೋದಲ್ಲಿ ಎದ್ದು ಹೋಗೋದು, ಅಂಕೆ ಹಾಕಿ ಹೋಗ್ಬಿಡುದು, ಎಲ್ಲ ಪದ್ಧತಿಗಳನ್ನ ನಾವು ಬಿಡಬೇಕು. ಜೀವದ ಆಚರಣೆ ಮಾಡ್ಬೇಕಂತ ಹೇಳಿದ್ರೆ ಇಡೀ ಆರಾಧನೆಯನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಪೂರ್ಣಾಂಗವಾದಂತ ಕುರಿ ಮರೆಯ ಬಗ್ಗೆ ಯೇಸು ಸ್ವಾಮಿ ಆತ್ಮ ಮಾತನಾಡ್ತಾ ಇದ್ದಾರೆ, ದೇವರು ಮಾತನಾಡ್ತಾ ಇದ್ದಾರೆ. ಇವತ್ತು ಆ ಪೂರ್ಣಾಂಗವಾದಂತ ಕುರಿ ಮರಿ ಯೇಸು ಸ್ವಾಮಿ ನನಗಾಗಿ ನಮಗಾಗಿ ಆ ಶಿಲುಬೆಯ ಮೇಲೆ ಆತನು ತನ್ನ ದಿವ್ಯವಾದಂತಹ ಬಲಿಯನ್ನ ಜಗದರ್ಶಕನಾಗಿರುವಂತ ಯೇಸು ಸ್ವಾಮಿ ದೇವರ ಕುರಿ ಮರಿ ಹಾಕಿ ತನ್ನನ್ನೇ ತಾನು ಅರ್ಪಿಸುವಂತ ಮಾಡಿದ್ದಾನೆ. ಅದರಿಂದ ದೇವರು ನಮ್ಮೆಲ್ಲರನ್ನ ಹರಸಲಿ, ಆಶೀರ್ವದಿಸಲಿ. ದೇವರಿಗೆ ನಾವು ಕೂಡ ಕ್ರಮಬದ್ಧವಾದಂತ ರೀತಿಯಲ್ಲಿ ನಮ್ಮ ಆರಾಧನೆಗಳನ್ನ ಸಲ್ಲಿಸುತ್ತಾ ದೇವರ ವಾಕ್ಯವನ್ನು ಕೇಳುತ್ತಾ ಜೀವದ ಅಧಿಪತಿಯಾಗಿರ್ತಕ್ಕಂಥ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಮಾಡಿಕೊಂಡು ಈ ಲೋಕದಲ್ಲಿ ನಾವು ಕೂಡ ಜೀವವನ್ನ ಆಚರಿಸುವಂತೆ ತಂದೆಯಾದ ದೇವರು ನಮಗೆ ಸಹಾಯ ಮಾಡಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 73ನೇ ಸಂಗೀತದ 1 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ. ಸಂಗೀತಗಳಲ್ಲಿ 73 ಅದರಲ್ಲಿ 1 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ತ್ರಯೇಕ ದೇವರ ಆಶೀರ್ವಾದ ಸದಾಕಾಲಕ್ಕೂ ನಮ್ಮೆಲ್ಲ ಸಭೆಯವರೊಂದಿಗೆ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್.